ಓಂ ಶಾಂತಿ. ನಮಸ್ಕಾರ ವೀಕ್ಷಕರೇ. ಇವತ್ತಿನ ಯೋಗಾಭ್ಯಾಸ ಪ್ರಾರಂಭ ಮಾಡೋದಕ್ಕೆ ಮೊದಲೇ ನಾವು ಈ ಹಿಂದಿನ ಯೋಗಾಸನಗಳನ್ನು ಏನು ಕಲ್ತಿದ್ದೀವಿ ಅದನ್ನು ಕ್ರಮೇಣ ನಿಮಗೆ ಯಾವುದು ಮಾಡ್ಲಿಕ್ಕೆ ಬರುತ್ತೆ, ಹೆಸರನ್ನು ಗುರುತಿಸ್ಲಿಕ್ಕಾಗತ್ತೆ, ಬೆನಿಫಿಟ್ಸ್ ಬೇಕು, ಅದರ ಅನುಸಾರ ಮಾಡ್ಕೊಳ್ತಾ ಹೋಗೋಣ. ಇವತ್ತಿನ ಆಸನದ ಅಭ್ಯಾಸವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭ ಮಾಡೋಣ. 3 ಬಾರಿ ಓಂಕಾರ, ನಮಸ್ಕಾರ ಸ್ಥಿತಿ. 3 ಬಾರಿ ಓಂಕಾರದ ನಂತರ ಅಸತೋಮ ಸದ್ಗಮಯ ಪ್ರಾರ್ಥನೆ. ಎಲ್ಲರೂ ಒಟ್ಟಿಗೆ ಮಾಡೋಣ. ಬೆನ್ನು ಕತ್ತು ನೇರವಾಗಿರಲಿ. ದೀರ್ಘವಾಗಿ ಪೂರಕ ಇನ್ಹೇಲ್. ಓ असतोमा सद्गमय तमसोमा ज्योतिर्गमय मृत्योर्मा अमृतंगमय. ಓಂ ಶಾಂತಿ ಶಾಂತಿ ಶಾಂತಿ. ರಿಲ್ಯಾಕ್ಸ್. 2 ಹಸ್ತಗಳನ್ನು ಮೊಣಕಾಲಿನ ಮೇಲಿಟ್ಟು ರಿಲ್ಯಾಕ್ಸ್ ಮಾಡಿ. ದೀರ್ಘ ಪೂರಕ ರೇಚಕ. ಈಗ ನಿಧಾನವಾಗಿ ಎದ್ದು ನಿಲ್ಲೋಣ. ಲೂಸ್ನಿಂಗ್ ಎಕ್ಸಸೈಸಸ್ಗೆ ನಾವು ರೆಡಿ ಆಗೋಣ. ಮೊಟ್ಟ ಮೊದಲನೇದಾಗಿ ಆ್ಯಂಕಲ್ ಜಾಯಿಂಟ್ಸ್ ರೊಟೇಷನ್. ಇನ್ಹೇಲ್ ಎಕ್ಸೇಲ್ ಕರೆಕ್ಟ್ ಮಾಡ್ತಾ ಮಾಡಿ. ಸ್ಲೋ ಆಂಟಿ ಕ್ಲಾಕ್ ವೈಸ್. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಅನದರ್ ಸೈಡ್ ಕ್ಲಾಕ್ ವೈಸ್. ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಕ್ಲಾಕ್ ವೈಸ್ anti-clockwise. Relax. Deep breathing. Next now ಮಾಡೋಣ knees rotation. Ready? Inhale, exhale ಮಾಡ್ತಾ ಪೂರಕ ರೇಚಕ ಮಾಡ್ತಾ continue for 6 rounds. Anti-clockwise. Relax. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಟ್ರಂಕ್ ರೊಟೇಷನ್. ರೆಡಿ? ಸ್ಟಾರ್ಟ್ ರೊಟೇಟಿಂಗ್. Relax. Anti-clockwise. Relax. Relax your hands. Deep breathing. Close your eyes. Relax. Next, wrist joints rotation. Start. Anti-clockwise. Relax.
relax. Deep breathing. Next now ಮಾಡೋಣ both the hands rotation. Inhale, exhale. Continue 5 more rounds. Anti-clockwise. Inhale, exhale ಮಾಡ್ತಾ relax. Deep breathing. Next ನಾವು ಮಾಡೋಣ shoulder joints rotation. Ready? ಎರಡು ಮೊಣಕೈಗಳನ್ನು ಸೇರಿಸಿ ಸ್ಟಾರ್ಟ್ rotating clockwise. Inhale, exhale ಕರೆಕ್ಟ್ ಮಾಡಿ. Anti-clockwise. Relax. Deep breathing. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ನೆಕ್ ರೊಟೇಷನ್. ಮೊದಲು ಎಕ್ಸೇಲ್ ಮಾಡಿ ಕುತ್ತಿಗೆಯನ್ನು ಮುಂದಕ್ಕೆ ಬಾಗಿಸೋಣ. ಸ್ಟಾರ್ಟ್ ರೊಟೇಟಿಂಗ್ ಕ್ಲಾಕ್ ವೈಸ್ ಸ್ಲೋಲಿ. ಇನ್ಹೇಲ್, ಎಕ್ಸೇಲ್. ಕಂಟಿನ್ಯೂ. Anti-clockwise. Inhale, exhale. Continue. Relax. ದೀರ್ಘ ಉಸಿರಾಟ. Deep breathing. Relax. ನೆಕ್ಸ್ಟ್ ನಾವು ಮಾಡೋಣ ಸೂರ್ಯ ನಮಸ್ಕಾರ. ತಮ್ಮ ತಮ್ಮ ನ್ಯಾಪ್ಕಿನನ್ನು ಹಾಸ್ಕೊಳ್ಳಿ. ರೆಡಿ? ಅದರ ಮುಂದೆ ನ್ಯಾಪ್ಕಿನ್ನ ಮುಂದೆ ನಮಸ್ಕಾರ ಸ್ಥಿತಿ. ಮೊದಲನೇದು ಓಂ ಮಿತ್ರಾಯ ನಮಃ. ಎಲ್ಲರೂ ಒಟ್ಟಿಗೆ ಹೇಳೋಣ. ದೀರ್ಘ ಪೂರಕ. ಓಂ ಮಿತ್ರಾಯ ನಮಃ. 2 ಹಸ್ತ ಉತ್ಥಾನಾಸನ. 3 ಹಸ್ತಪಾದಾಸನ. 4 ಲೆಫ್ಟ್ ಲೆಗ್ ಬ್ಯಾಕ್ ಏಕಪಾದ ಪ್ರಸರಣ. 5 ಬಲಗಾಲು ಹಿಂದೆ ಹೋಗಲಿ ದ್ವಿಪಾದ ಪ್ರಸರಣ. ಅಷ್ಟಾಂಗ ಪ್ರಣಿಪತಾಸನ. ಹೋಲ್ಡ್ ದ ಬ್ರೆತ್. ಭುಜಂಗಾಸನ್ ಪೂರಕ್. ಭೂಧರಾಸನ್. ಏಕಪಾದ ಪ್ರಸರಣ. ಎಡಗಾಲು ಮುಂದೆ. ಪಾದಹಸ್ತಾಸನ್. ಬಲಗಾಲು ಮುಂದೆ. ಹಸ್ತ ಉತ್ಥಾನ. 11 ನಮಸ್ಕಾರ ಸ್ಥಿತಿ. ದೀರ್ಘ ಉಸಿರಾಟ. ದೀರ್ಘ ಉಸಿರಾಟ. ಈಗ ಇನ್ನೊಂದು ಕಡೆ ಮಾಡೋಣ. ನಮಸ್ಕಾರ ಸ್ಥಿತಿ. ಈಗ ನಾವು ಹೇಳುವ ಮಂತ್ರ ಓಂ ರವಯೇ ನಮಃ. ರೆಡಿ? ದೀರ್ಘ ಪೂರಕ.
ಓಂ ರವಯೇ ನಮಃ. 2. Inhale. Exhale. 3. 4. Inhale. Right leg back. Exhale. ಇನ್ನೊಂದು ಕಾಲು ಹಿಂದೆ, ದೃಷ್ಟಿ ಮುಂದೆ. ನೆಕ್ಸ್ಟ್ ಅಷ್ಟಾಂಗ ಪ್ರಣಿಪತಾಸನ. ಹೋಲ್ಡ್ ದ ಬ್ರೆತ್. ಇನ್ಹೇಲ್ ಭುಜಂಗಾಸನ್. ಎಕ್ಸೇಲ್ ಭೂಧರಾಸನ್. ಇನ್ಹೇಲ್ ರೈಟ್ ಲೆಗ್ ಮುಂದೆ ಬರಲಿ. ವೆರಿ ಗುಡ್. ಇನ್ನೊಂದು ಕಾಲು ಮುಂದೆ, ಪಾದಹಸ್ತಾಸನ. ಇನ್ಹೇಲ್ ಕೈಗಳನ್ನ ಮೇಲೆ. ಎಕ್ಸೇಲ್ ರಿಲ್ಯಾಕ್ಸ್, ರಿಲ್ಯಾಕ್ಸ್. ದೀರ್ಘ ಉಸಿರಾಟ, ದೀರ್ಘ ಉಸಿರಾಟ. ಕಾಲುಗಳನ್ನು ಸ್ವಲ್ಪ ಅಂತರದಲ್ಲಿಡಿ. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಉತ್ಕಟಾಸನ, ದ ಚೇರ್ ಪೋಸ್. ಮೊದಲು ಸ್ಥಿತಿ, ತಾಡಾಸನ್. ಈಗ ನಿಧಾನವಾಗಿ ಪೂರಕ ಮಾಡ್ತಾ ಕೈಗಳನ್ನು ಮುಂದೆ ಚಾಚಿ ಚೇರ್ ಪೋಸ್, ಅಂತಿಮ ಸ್ಥಿತಿ. ಕೂತ್ಕೊಳ್ಳೋಣ. ದೃಷ್ಟಿ ನೇರ, ಸಹಜ ಉಸಿರಾಟ, ಬ್ಯಾಲೆನ್ಸ್. ವಾಪಸ್ ರಿಲ್ಯಾಕ್ಸ್, ಡೀಪ್ ಬ್ರೀದಿಂಗ್. ನೆಕ್ಸ್ಟ್ ನಾವು ಮಾಡೋಣ ನಟರಾಜಾಸನ. ಎಡಗಾಲನ್ನ ಆಂಕಲ್ ಜಾಯಿಂಟ್ಸ್ ಹಿಡಿತೀರಿ. ಈಗ ನಟರಾಜಾಸನ್. ಎಸ್, ಅಂತಿಮ ಸ್ಥಿತಿ. ವಾಪಸ್ ಅನದರ್ ಸೈಡ್. ಇನ್ನೊಂದು ಕಾಲು. ರೆಡಿ. ಅಂತಿಮ ಸ್ಥಿತಿ. ಎಕ್ಸೇಲ್ ಮಾಡ್ತಾ ವಾಪಸ್ ರಿಲ್ಯಾಕ್ಸ್, ದೀರ್ಘ ಉಸಿರಾಟ. ಎಲ್ಲೆಲ್ಲಿ ಸ್ಟ್ರೆಚಿಂಗ್ ಆಗ್ತಿದೆ ಅದನ್ನು ಗಮನಿಸ್ತಾ ಪ್ರತಿ ಆಸನಗಳನ್ನು ಮಾಡ್ತಾ ಹೋಗೋಣ. ಇನ್ಹೇಲ್ ಎಕ್ಸೇಲ್ ಕರೆಕ್ಟಾಗಿ ಮಾಡ್ತಾ ಹೋಗೋಣ. ಆಗ ಪೂರ್ಣ ಬೆನಿಫಿಟ್ಸನ್ನು ಪಡ್ಕೊಳ್ಬೋದು ಆಯಾ ಆಸನದಿಂದ. ನೆಕ್ಸ್ಟ್ ನಾವು ಮಾಡೋಣ ದ ಈಗಲ್ ಪೋಸ್, ಗರುಡಾಸನ. ಸಹಜ ಉಸಿರಾಟ. ವಾಪಸ್ ರಿಲ್ಯಾಕ್ಸ್. ಅನದರ್ ಸೈಡ್. ಸಹಜ ಉಸಿರಾಟ. ವಾಪಸ್ ರಿಲ್ಯಾಕ್ಸ್. ಕಾಲುಗಳನ್ನು ದೂರ ದೂರ ಇಟ್ಟು ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ನೆಕ್ಸ್ಟು ಎರಡು ಕೈ ಬೆರಳುಗಳನ್ನು ಲಾಕ್ ಮಾಡೋಣ. ದೀರ್ಘವಾಗಿ ಇನ್ಹೇಲ್ ಮಾಡ್ತಾ ಕೈಗಳನ್ನು ಸ್ಟ್ರೆಚ್ ಮಾಡಿ. ಕಾಲ್ ಬೆರಳುಗಳ ಮೇಲೆ ನಿಲ್ಲೋಣ. ಒಂದೇ ಕಡೆ ದೃಷ್ಟಿ. ಕೈಗಳನ್ನು ಪೂರ್ಣ ಸ್ಟ್ರೆಚ್ ಮಾಡಿ. ಇನ್ಹೇಲ್ ಅಂಡ್ ಎಕ್ಸೇಲ್. ಕಾಲುಗಳು ಮಾತ್ರ ವಾಪಸ್. ರೈಟ್ ಅಂಡ್ ಲೆಫ್ಟ್ ಬೆಂಡಿಂಗ್. ಎಕ್ಸೇಲ್. ಇನ್ಹೇಲ್. ಎಕ್ಸೇಲ್. ಇನ್ಹೇಲ್. ಇನ್ನೊಂದು ಬಾರಿ ಮಾಡೋಣ. ಎಕ್ಸೇಲ್.
exhale, inhale, exhale, inhale, relax, relax. ದೀರ್ಘ ಉಸಿರಾಟ. ರಿಲ್ಯಾಕ್ಸ್. ನೆಕ್ಸ್ಟ್ ನಾವು ಮಾಡೋಣ ವೃಕ್ಷಾಸನ. ಮೊದಲು ಎಡಗಾಲನ್ನು ಮಡಚೋಣ. ರೆಡಿ. ಎಡಗಾಲ ಪಾದದ ಹಿಮ್ಮಡಿಯನ್ನು ಬಲಗಾಲಿನ ತುದಿಗೆ ಮೇಲ್ತುದಿಗೆ ಇಟ್ಟು ಬ್ಯಾಲೆನ್ಸ್ ಮಾಡ್ತಾ ಪೂರಕ ಮಾಡ್ತಾ ನಿಧಾನವಾಗಿ ಕೈಗಳನ್ನು ಮೇಲೆ ಜೋಡಿಸಿ ನಮಸ್ಕಾರ ಸ್ಥಿತಿ, ವೃಕ್ಷಾಸನದ ಅಂತಿಮ ಸ್ಥಿತಿ. ವಾಪಸ್ ರಿಲ್ಯಾಕ್ಸ್. Deep breathing. Another side, Vrikshasana. Inhale and hands up. Join your hands. Sahaja usirata. Vapas. Vapas. Relax. Relax. ದೀರ್ಘ ಉಸಿರಾಟ. ಕಾಲುಗಳನ್ನು ಅಂತರದಲ್ಲಿಡಿ. ದೀರ್ಘ ಉಸಿರಾಟ. ಕಣ್ಣುಗಳನ್ನು ಮುಚ್ಚಿ. ಈಗ ನೆಕ್ಸ್ಟ್ ನಾವು ಸಿಟ್ಟಿಂಗ್ ಸೀರೀಸ್ಗೆ ಹೋಗೋಣ. ಮೊದಲು ಕೈಗಳನ್ನು ಮುಂದೆ ಚಾಚಿ ನಿಧಾನವಾಗಿ ವಜ್ರಾಸನಕ್ಕೆ ಬರೋಣ. ಕೂತ್ಕೊಳ್ಳೋಣ. ಈಗ ನಿಧಾನವಾಗಿ ಬಲಗಾಲನ್ನು ಸ್ಟ್ರೆಚ್ ಮಾಡೋಣ. ನಂತರ ಎಡಗಾಲ. ದಂಡಾಸನ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಜಾನುಶಿರಾಸನ್. ಎಡಗಾಲು ನೇರವಾಗಿರಲಿ. ಎಡಗಾಲು ನೇರವಾಗಿರಲಿ. ಬಲಗಾಲನ್ನ ಈ ರೀತಿ ಮಡಚೋಣ. ಎಸ್. ಇನ್ಹೇಲ್, ದೀರ್ಘವಾಗಿ ಪೂರಕ. ಎಕ್ಸೇಲ್ ಅಂಡ್ ಬೆಂಡ್ ಫ್ರಂಟ್. ಹಣೆಯನ್ನ ಮೊಣಕಾಲಿಗೆ ಮುಟ್ಟಿಸುವ ಪ್ರಯತ್ನ. ಎಷ್ಟಾಗುತ್ತೆ ಅಷ್ಟೇ ಮಾಡಿ. ಎಷ್ಟಾಗುತ್ತೆ ಅಷ್ಟೇ ಮಾಡಿ. ವಾಪಸ್ ಪೂರಕ್. ವಾಪಸ್ ರಿಲ್ಯಾಕ್ಸ್. ರಿಲ್ಯಾಕ್ಸ್. ಕಾಲನ್ನ ಮುಂದೆ ಸ್ಟ್ರೆಚ್ ಮಾಡಿ. ಈಗ ಇನ್ನೊಂದು ಭಾಗ ಮಾಡೋಣ. ಕಾಲನ್ನ ಮಡಚಿ. ರೆಡಿ. ಪೂರಕ್. ರೇಚಕ್. ವಾಪಸ್ ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ರಿಲ್ಯಾಕ್ಸ್. ಕಣ್ಣುಗಳನ್ನು ಮುಚ್ಚಿ ದೀರ್ಘ ಉಸಿರಾಟ. ಬೆನ್ನಿನ ಭಾಗದಲ್ಲಿ ಆದಂತಹ ಬದಲಾವಣೆಯನ್ನು ಗಮನಿಸ್ತಾ ಈಗ ನಾವು ಮಾಡಿದ್ದು ಜಾನುಶಿರಾಸನ. ಇದರಿಂದ ಬೆನ್ನಿನ ಭಾಗದ ಎಲ್ಲ ಮೂಳೆಗಳು ರಿಲ್ಯಾಕ್ಸ್ ಆಗುತ್ತೆ. ಕಾಲಿನ ಭಾಗದ ಪೂರ್ಣ ಮಸಲ್ಸ್ ಸ್ಟ್ರೆಚ್ ಆಗೋದನ್ನು ಗಮನಿಸ್ಬೋದು. ತಲೆಯ ಭಾಗಕ್ಕೆ ಪೂರ್ಣವಾಗಿ ರಕ್ತ ಸಂಚಾರ ಆಗುತ್ತೆ. ಯಾರಿಗೆ ತಲೆನೋವು, ಮೈಗ್ರೇನ್ ಇರ್ಬೋದು, ಸೈನಸ್ ಇರ್ಬೋದು, ಮತ್ತು ಬಹಳಷ್ಟು ಕೂದಲು ಉದುರ್ತಾ ಇದೆ ಅನ್ನೋರು ಸಹ ಈ ಆಸನಗಳನ್ನು ಮಾಡೋದ್ರಿಂದ ಆ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ರಿಲ್ಯಾಕ್ಸ್. ನೆಕ್ಸ್ಟ್ ನಾವು ಮಾಡೋಣ ಪೂರ್ವೋತ್ಥಾನಾಸನ. ಕೈಗಳನ್ನು ಸ್ವಲ್ಪ ಹತ್ತಿರ ತಗೊಳ್ಳಿ ಶರೀರಕ್ಕೆ. ಎರಡು ಕಾಲುಗಳು ಜೋಡಿಸಿದ್ದು ಹಾಗೆ ಇರಲಿ. ಈಗ ಪೂರ್ಣ ಪಾದವನ್ನು ನೆಲಕ್ಕೆ ಊರಬೇಕು. ಪೂರ್ಣ ಹಸ್ತವನ್ನು ನೆಲಕ್ಕೆ ಊರಿ ಕೈಗಳು ಹಿಂದೆ. ಪೂರ್ವೋತ್ಥಾನಾಸನ. ಪೂರ್ಣ ಶರೀರವನ್ನು ಲಿಫ್ಟ್ ಮಾಡಬೇಕು ರೇಚಕ ಮಾಡ್ತಾ. ಮೊದಲು ದೀರ್ಘ ಪೂರಕ.
ರೇಚಕ ಮಾಡ್ತಾ ಅಪ್, ಕುತ್ತಿಗೆ ಭಾಗವನ್ನು ಹಿಂದೆ ಹಾಕಿ ವಾಪಸ್ ನಿಧಾನವಾಗಿ ವಾಪಸ್ ಬನ್ನಿ. ರಿಲ್ಯಾಕ್ಸ್. ಕಾಲುಗಳನ್ನು ಅಂತರದಲ್ಲಿಡಿ. ದೀರ್ಘ ಉಸಿರಾಟ. ಈ ಒಂದು ಪೂರ್ವೋತ್ಥಾನಾಸನ ಥೈರಾಯ್ಡ್ ಗ್ಲ್ಯಾಂಡನ್ನು ರೀಜನರೇಟ್ ಮಾಡುತ್ತೆ. ಹಾಗಾಗಿ ಹೈಪೋಥೈರಾಯ್ಡ್, ಹೈಪರ್ ಥೈರಾಯ್ಡ್ ಎರಡು ಸಮಸ್ಯೆ ಇದ್ದವರು ಸಹ ಈ ಆಸನವನ್ನು ಮಾಡ್ಬೋದು. ಆದರೆ ಒಂದಿನ 2 ದಿನ ಅಷ್ಟೇ ಅಲ್ಲ, ದಿನನಿತ್ಯ ನಾವು ಅಭ್ಯಾಸ ಮಾಡೋದ್ರಿಂದ ಆ ಸಮಸ್ಯೆಯಿಂದ ಕ್ರಮೇಣ ಹೊರಗೆ ಬರ್ಬೋದು. ರಿಲ್ಯಾಕ್ಸ್. ನೆಕ್ಸ್ಟ್ ನಾವು ಮಾಡೋಣ ಪಶ್ಚಿಮಾತಾನಾಸನ. 2 ಕಾಲುಗಳನ್ನು ಜೋಡಿಸಿ ದೀರ್ಘವಾಗಿ ಪೂರಕ ಮಾಡ್ತಾ ಕೈಗಳನ್ನು ಮೇಲೆತ್ತೋಣ. ರೇಚಕ ಮಾಡ್ತಾ ಕಾಲಿನ ಹೆಬ್ಬೆರಳನ್ನು ಹಿಡಿದು ನಿಧಾನವಾಗಿ ಕುತ್ತಿಗೆ ಭಾಗವನ್ನು ಒಳಗೆ ಹಾಕೋಣ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ವಾಪಸ್. ಇನ್ಹೇಲ್, ರಿಲ್ಯಾಕ್ಸ್. ಕಾಲುಗಳನ್ನು ಅಂತರದಲ್ಲಿಡಿ. ದೀರ್ಘ ಉಸಿರಾಟ. ರಿಲ್ಯಾಕ್ಸ್. ಕ್ಲೋಸ್ ಯುವರ್ ಐಸ್. ಡೀಪ್ ಬ್ರೀದಿಂಗ್. ರಿಲ್ಯಾಕ್ಸ್. ಪಶ್ಚಿಮಾತಾನಾಸನ ತಲೆನೋವು ಸಮಸ್ಯೆ ಇದ್ದವರಿಗೆ ಬಹಳ ಉತ್ತಮವಾದಂತಹ ಬೆನಿಫಿಟ್ಸ್ ಅನ್ನು ಕೊಡುವಂತಹ ಆಸನ. ಮತ್ತು ಬೆನ್ನು ನೋವು ಇದ್ದವರಿಗೂ ಸಹ ಇದರಿಂದ ನಾವು ರಿಲ್ಯಾಕ್ಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾವು ಮಾಡೋಣ ಡಯಾಬಿಟಿಸ್ ಪೇಷಂಟ್ಸಿಗೆ ಬಹಳ ಉತ್ತಮವಾದಂತಹ ಆಸನ ವಕ್ರಾಸನ. ಎಡಗಾಲು ನೇರ ಇರಲಿ. ಲೆಫ್ಟ್ ಲೆಗ್ ಶುಡ್ ಬಿ ಸ್ಟ್ರೈಟ್. ಬಲಗಾಲನ್ನು ಮಡಚೋಣ. ಎಡಗೈಯನ್ನು ಪೂರಕ ಮಾಡ್ತಾ ಮೇಲೆತ್ತೋಣ. ಟ್ವಿಸ್ಟ್. ಆಂಕಲ್ ಜಾಯಿಂಟ್ಸನ್ನು ಹಿಡೀರಿ. ನಿಧಾನವಾಗಿ ಹಿಂದೆ ತಿರುಗಿ ಭುಜದ ಕಡೆ ನಮ್ಮ ದೃಷ್ಟಿ. ಸಹಜ ಉಸಿರಾಟ. ಅಂತಿಮ ಸ್ಥಿತಿ ವಕ್ರಾಸನ. ವಾಪಸ್ ಯಾವ ಭಾಗದಲ್ಲಿ ನಮಗೆ ಒತ್ತಡ ಬರ್ತಾ ಇದೆ ಅಂತ ಗಮನಿಸ್ತಾ ಈ ಆಸನಗಳನ್ನು ಮಾಡ್ತಾ ಹೋಗೋಣ. ರಿಲ್ಯಾಕ್ಸ್. ಅನದರ್ ಸೈಡ್ ವಕ್ರಾಸನ್. ಇನ್ನೊಂದು ಕಾಲನ್ನು ಮಡಚೋಣ. ಟ್ವಿಸ್ಟ್. ಸಹಜ ಉಸಿರಾಟ. ವಾಪಸ್ ನಿಧಾನವಾಗಿ ವಾಪಸ್ ಬನ್ನಿ. ರಿಲ್ಯಾಕ್ಸ್. ಕಾಲುಗಳನ್ನು ಅಂತರದಲ್ಲಿಟ್ಟು ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಪರ್ವತಾಸನ ಮಾಡಲಿಕ್ಕೆ ನಿಧಾನವಾಗಿ ಪದ್ಮಾಸನಕ್ಕೆ ಬರೋಣ. 2 ಕಾಲುಗಳನ್ನು ಮುಂದೆ ಚಾಚಿ ದಂಡಾಸನಕ್ಕೆ ಬನ್ನಿ. ಈಗ ಬಲಗಾಲನ್ನು ಎಡತೊಡೆಯ ಮೇಲೆ, ಎಡಗಾಲ ಪಾದವನ್ನು ಬಲಗಾಲಿನ ಮೇಲೆ. ಪದ್ಮಾಸನ್. ಬೆನ್ನು ಕತ್ತಿನ ಭಾಗ ನೇರವಾಗಿರಲಿ. ಈಗ ನಿಧಾನವಾಗಿ ಪೂರಕ ಮಾಡ್ತಾ ಹ್ಯಾಂಡ್ಸ್ ಅಪ್. ಜಾಯಿನ್ ಯುವರ್ ಹ್ಯಾಂಡ್ಸ್. ಕುತ್ತಿಗೆ ಭಾಗ ನೇರ ಇರಲಿ. ದೃಷ್ಟಿ ನೇರ. ಸಹಜ ಉಸಿರಾಟ. ಪರ್ವತಾಸನ್. ಈಗ ಕಾಲುಗಳನ್ನು ಫ್ರೀ ಮಾಡೋಣ. ದಂಡಾಸನಕ್ಕೆ ಬರೋಣ. ವಾಪಸ್ ಬನ್ನಿ. ಈಗ ಕಾಲುಗಳನ್ನು ಫ್ರೀ ಮಾಡೋಣ. ದಂಡಾಸನಕ್ಕೆ ಬಂದು ವಿಶ್ರಾಂತಿ. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ಮಕರಾಸನಕ್ಕೆ ಬರೋಣ. ದ ಕ್ರೊಕೊಡೈಲ್ ಪೋಸ್.
ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ನಾವಾಸನ. ಎರಡು ಕಾಲುಗಳನ್ನು ಜೋಡಿಸಿ ಕೈಗಳನ್ನು ಮುಂದೆ ಚಾಚೋಣ. ರೆಡಿ. ಅಪ್ ಅನ್ನುವಾಗ ನೀವು ಬಾಡಿಯನ್ನು ಲಿಫ್ಟ್ ಮಾಡಬೇಕು. ಪೂರ್ಣ ಶರೀರದ ಭಾರ ಹೊಟ್ಟೆಯ ಮೇಲೆ. ರೆಡಿ, ರೆಡಿ, ಅಪ್. ವೆರಿ ಗುಡ್. ವಾಪಸ್, ವಾಪಸ್. ರಿಲ್ಯಾಕ್ಸ್ ಇನ್ ಮಕರಾಸನ್. ದೀರ್ಘ ಉಸಿರಾಟ. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಧನುರಾಸನ್. ಎರಡು ಕಾಲುಗಳನ್ನು ಒಟ್ಟಿಗೆ ತನ್ನಿ. ಕಾಲುಗಳ ಆಂಕಲ್ ಜಾಯಿಂಟ್ಸ್ ಅನ್ನು ಹಿಡಿದು. ರೆಡಿ. ಈಗ ಪೂರಕ ಮಾಡ್ತಾ ಅಪ್. ನಮ್ಮ ದೃಷ್ಟಿ ಮೇಲ್ಗಡೆ ಚಾವಣಿಯ ಕಡೆ ಇರಲಿ. ಸಹಜ ಉಸಿರಾಟ, ಸಹಜ ಉಸಿರಾಟ. ವಾಪಸ್ ನಿಧಾನವಾಗಿ ಕಾಲುಗಳನ್ನು ಕೆಳಗೆ ಬಿಡಿ. ವಾಪಸ್. ಕಮ್ ಬ್ಯಾಕ್ ಟು ಮಕರಾಸನ್. ರಿಲ್ಯಾಕ್ಸ್. ಡೀಪ್ ಬ್ರೀದಿಂಗ್. ಧನುರಾಸನದಿಂದ ಹೊಟ್ಟೆಯ ಭಾಗದ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬೋದು. ಮತ್ತು ಬೆನ್ನಿನ ನೋವಿದ್ರೆ ಆ ನೋವಿನಿಂದ ಉಪಶಮನ ಆಗುತ್ತೆ ಧನುರಾಸನದಿಂದ. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಈಗ ನಿಮ್ಮ ಎಡ ಅಥವಾ ಬಲಗಡೆಯಿಂದ ನಿಮ್ಮ ಎಡ ಅಥವಾ ಬಲಗಡೆಗೆ ತಿರುಗಿ ಶವಾಸನಕ್ಕೆ ಬನ್ನಿ. ಶವಾಸನ್. ಕಾಲುಗಳು ಅಂತರದಲ್ಲಿರಲಿ. ಅಂಗೈಗಳು ಆಕಾಶದ ಕಡೆ ನೋಡ್ತಾ ಇದೆ. ದೀರ್ಘ ಉಸಿರಾಟ. ಫಸ್ಟ್ ನಾವು ಮಾಡೋಣ ಅರ್ಧ ಹಲಾಸನ್. ಎರಡು ಕಾಲುಗಳನ್ನು ಜೋಡಿಸಿ ಹಸ್ತಗಳು ನಿಮ್ಮ ಶರೀರದಲ್ಲಿ ನೆಲಕ್ಕೆ ಒತ್ತಿರಲಿ. ಶರೀರದ ಪಕ್ಕದಲ್ಲಿ. ಎಸ್. ಈಗ ಅರ್ಧ ಹಲಾಸನ್. ನಿಧಾನವಾಗಿ ಕಾಲುಗಳನ್ನು 90 ಡಿಗ್ರಿ ಆ್ಯಂಗಲ್ಗೆ ತರೋಣ. ಕುತ್ತಿಗೆ ಭಾಗವನ್ನು ಎತ್ತಬಾರ್ದು. 90 ಡಿಗ್ರಿ ಆ್ಯಂಗಲ್. ಅರ್ಧ ಹಲಾಸನ್. ಸಹಜ ಉಸಿರಾಟ. ಇವತ್ತು ನಾವು ಪೂರ್ಣ ಹಲಾಸನ ಮಾಡೋಣ. ಆದರೆ ಯಾರಿಗೆ ಆಗತ್ತೆ ಅವರಷ್ಟೇ ಅಭ್ಯಾಸ ಮಾಡಿ, ಟ್ರೈ ಮಾಡಿ. ಎಲ್ಲರೂ ಸಹ ಟ್ರೈ ಮಾಡಲಿಕ್ಕೆ ಹೋಗಿ ನೋವು ಮಾಡ್ಕೋಬೇಡಿ. ಈಗ ಪೂರ್ಣ ಹಲಾಸನ. ಈಗ ನಿಧಾನವಾಗಿ ಕಾಲುಗಳನ್ನು ವಾಪಸ್ ತರೋಣ. ಕಮ್ ಬ್ಯಾಕ್ ಟು ಪೂರ್ಣ ಶವಾಸನ. ನಿಧಾನವಾಗಿ ಕಾಲುಗಳ ಕಡೆ ಮಸಲ್ಸ್ ಸ್ಟ್ರೆಚ್ ಆಗೋದನ್ನು ಗಮನಿಸ್ತಾ ನಿಧಾನವಾಗಿ ಪೂರ್ಣ ಶವಾಸನಕ್ಕೆ ಬನ್ನಿ. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಸೇತುಬಂಧಾಸನ, ದ ಬ್ರಿಡ್ಜ್ ಪೋಸ್. ರೆಡಿ. ಎರಡು ಕಾಲುಗಳನ್ನು ಮಡಚಿ. ಹೋಲ್ಡ್ ಯುವರ್ ಲೆಗ್ಸ್. ಹೋಲ್ಡ್ ಯುವರ್ ಆಂಕಲ್ ಜಾಯಿಂಟ್ಸ್. ರೆಡಿ. ಮೊದಲು ದೀರ್ಘವಾಗಿ ಪೂರಕ ಮಾಡಿ ರೇಚಕ ಮಾಡ್ತಾ ಬಾಡಿಯನ್ನು ಲಿಫ್ಟ್ ಮಾಡೋಣ. ಗಂಟಲ ಕಡೆ ಗಮನ. ರೆಡಿ. ಇನ್ಹೇಲ್ ಡೀಪ್ಲಿ. ರೆಡಿ.
ಈಗ ಅಂತಿಮ ಸ್ಥಿತಿ ಸೇತುಬಂಧಾಸನ, ದ ಬ್ರಿಡ್ಜ್ ಪೋಸ್. ಅಪ್, ಆಂಕಲ್ ಜಾಯಿಂಟ್ಸ್ ಅನ್ನು ಹಿಡಿದು ಪೂರ್ಣ ಶರೀರವನ್ನು ಲಿಫ್ಟ್ ಮಾಡೋಣ. ಗಂಟಲ ಕಡೆ ಗಮನ, ಸಹಜ ಉಸಿರಾಟ. ವಾಪಸ್ ರಿಲ್ಯಾಕ್ಸ್, ರಿಲ್ಯಾಕ್ಸ್ ಇನ್ ಪೂರ್ಣ ಶವಾಸನ. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. Relax your ankle joints. Relax your calf muscles. ಎರಡು ಮೊಣಕಾಲಿನ ಭಾಗಗಳಿಗೆ ವಿಶ್ರಾಂತಿ. ತೊಡೆಯ ಸ್ನಾಯುಗಳಿಗೆ ವಿಶ್ರಾಂತಿ. ಸೊಂಟದ ಭಾಗಕ್ಕೆ ವಿಶ್ರಾಂತಿ. ಹೊಟ್ಟೆಯ ಭಾಗಕ್ಕೆ ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಎದೆಯ ಭಾಗಕ್ಕೆ ವಿಶ್ರಾಂತಿ. ಪೂರ್ಣ ಬೆನ್ನಿನ ಭಾಗಕ್ಕೆ ವಿಶ್ರಾಂತಿ. ಸಹಜವಾದ ದೀರ್ಘ ಉಸಿರಾಟ ಇರಲಿ. ಎರಡೂ ಕೈಗಳಿಗೆ ವಿಶ್ರಾಂತಿ. ಎರಡೂ ಭುಜಗಳಿಗೆ ವಿಶ್ರಾಂತಿ. ಕುತ್ತಿಗೆಯ ಭಾಗ ರಿಲ್ಯಾಕ್ಸ್. ತಲೆಯ ಹಿಂಭಾಗ, ಬಲಭಾಗ, ಎಡಭಾಗಕ್ಕೆ ವಿಶ್ರಾಂತಿ. ನೆತ್ತಿಯ ಭಾಗ ರಿಲ್ಯಾಕ್ಸ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ದೀರ್ಘ ಉಸಿರಾಟ. ಪೂರ್ಣ ಶರೀರವನ್ನ ಡಿಟ್ಯಾಚ್ ಅಬ್ಸರ್ವರ್ ಆಗಿ ಗಮನಿಸ್ತಾ ಬನ್ನಿ. ಪೂರ್ಣ ಶರೀರ ಈಗ ಸಂಪೂರ್ಣ ವಿಶ್ರಾಂತಿಯಲ್ಲಿದೆ. ದೀರ್ಘ ಉಸಿರಾಟದಿಂದ ಶರೀರದ ವಾಯುನಾಡಿಗಳು ಶುದ್ಧವಾಗ್ತಾ ಇದೆ. ಆಸನಗಳಿಂದ ಶರೀರದಲ್ಲಿರುವಂತಹ ಕ್ಯಾಲರೀಸ್ ಅನ್ನ ಬರ್ನ್ ಮಾಡಿ ಈಗ ವಿಶ್ರಾಂತಿಯಲ್ಲಿ ಶರೀರಕ್ಕೆ ಶಕ್ತಿಯ ಅನುಭವ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಪೂರ್ಣ ಗಮನ ಆಜ್ಞಾಚಕ್ರದ ಕಡೆ.
ದೀರ್ಘ ಉಸಿರಾಟದೊಂದಿಗೆ ಪೂರ್ಣ ಶರೀರ ರಿಲ್ಯಾಕ್ಸ್. ಅಧಿಕ ರಕ್ತದ ಒತ್ತಡ, ಹಾರ್ಟ್ ಪ್ರಾಬ್ಲಮ್, ಡಿಪ್ರೆಷನ್, ನಿದ್ರಾಹೀನತೆ ಇತ್ಯಾದಿ ಸಮಸ್ಯೆಗಳಿರುವವರು ಶವಾಸನದ ಪೂರ್ಣ ಲಾಭವನ್ನು ಪಡ್ಕೊಳ್ಳೋದ್ರಿಂದ ಆ ಸಮಸ್ಯೆಯಿಂದ ಹೊರಬರ್ಬೋದು. ಈಗ ನಿಧಾನವಾಗಿ ನಿಮ್ಮ ಕೈ ಬೆರಳು ಕಾಲ್ಬೆರಳುಗಳನ್ನು ಮೂವ್ ಮಾಡಿ, ನಿಧಾನವಾಗಿ ಕಾಲನ್ನು ಮೂವ್ ಮಾಡಿ, ಎರಡು ಕಾಲುಗಳನ್ನು ಜೋಡಿಸಿ, ಎಡ ಅಥವಾ ಬಲಗೈಯನ್ನು ಮೇಲ್ಭಾಗಕ್ಕೆ ಚಾಚಿ, ನೀವು ಯಾವ ಕಡೆಗೆ ತಿರುಗಿ ಎದ್ದೇಳಬೇಕೋ ಆ ಕೈಯನ್ನು ಚಾಚಿ, ನಿಧಾನವಾಗಿ ಪಕ್ಕಕ್ಕೆ ತಿರುಗಿ, ಶರೀರವನ್ನು ನೇರ ಮಾಡಿ ಮಲಗಿ, ಸ್ಟ್ರೈಟ್. ಈಗ ನಿಧಾನವಾಗಿ ಎದ್ದು ಕೂತ್ಕೊಳ್ಳೋಣ. ಕಣ್ಣುಗಳು ಮುಚ್ಚಿರಲಿ. ಯಾವುದಾದ್ರೂ ಒಂದು ಧ್ಯಾನಾತ್ಮಕ ಭಂಗಿ, ವಜ್ರಾಸನ, ಪದ್ಮಾಸನ ಅಥವಾ ಸುಖಾಸನ, ನಿಮ್ಗೆ ಯಾವುದು ಕಂಫರ್ಟ್ ಆಗುತ್ತೆ ಆ ಆಸನದಲ್ಲಿ ಕೂತ್ಕೊಳ್ಳಿ. ಈಗ ಪ್ರಾಣಾಯಾಮದ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮ. ಎಡಗೈ ಚಿನ್ಮುದ್ರ, ಬಲಗೈ ನಾಸಿಕ ಮುದ್ರ. ರೆಡಿ? ಬೆನ್ನು ಕತ್ತು ನೇರವಾಗಿರಲಿ. ದೀರ್ಘವಾಗಿ ಪೂರಕ ರೇಚಕ ಮಾಡಿ ಒಂದು ಬಾರಿ. ಈಗ ನಿಮ್ಮ ಬಲಗೈನಿಂದ ಬಲ ಹೊರಳೆಯನ್ನು ಮುಚ್ಚಿ, ಎಡದಿಂದ ದೀರ್ಘವಾಗಿ ಪೂರಕ. ಇನ್ಹೇಲ್, ಎಕ್ಸೇಲ್ ಥ್ರೂ ರೈಟ್ ನಾಸ್ಟ್ರಿಲ್. ಎಡ ಹೊರಳೆಯನ್ನು ಮುಚ್ಚಿ ಬಲದಿಂದ ಎಕ್ಸೇಲ್. ಈಗ ಬಲದಿಂದ ಉಸಿರು ತಗೊಳ್ಳಿ, ಎಡದಿಂದ ಉಸಿರನ್ನ ಹೊರಬಿಡಿ. ಇದೇ ರೀತಿ ಈಗ 3 ಸುತ್ತುಗಳನ್ನು ಮಾಡೋಣ. ಇನ್ಸ್ಟ್ರಕ್ಷನ್ಸ್ ಅನ್ನ ಗಮನಿಸ್ತಾ ಮಾಡ್ತಾ ಹೋಗಿ. ಕಣ್ಣುಗಳನ್ನು ಮುಚ್ಚಿ, ಎಡದಿಂದ ಪೂರಕ ಇನ್ಹೇಲ್, ಬಲದಿಂದ ರೇಚಕ ಎಕ್ಸೇಲ್ ಥ್ರೂ ರೈಟ್. Inhale from right nostril, exhale through left. Inhale from left, exhale through right. Inhale from right, exhale through left. Inhale from left, exhale through right. Relax your hands. ದೀರ್ಘ ಉಸಿರಾಟ. ರಿಲ್ಯಾಕ್ಸ್. ನೆಕ್ಸ್ಟ್ ನಾವು ಮಾಡೋಣ ಭ್ರಾಮರಿ ಪ್ರಾಣಾಯಾಮ. ಎರಡೂ ಕೈಗಳು ಚಿನ್ಮುದ್ರೆಯಲ್ಲಿರಲಿ. ದೀರ್ಘವಾಗಿ ಉಸಿರನ್ನು ತಗೊಳ್ಳೋಣ. ಉಸಿರನ್ನು ಹೊರ ಹಾಕುವಾಗ ದುಂಬಿಯಂತೆ ನಾದವನ್ನು ಮಾಡ್ತಾ ಭ್ರಾಮರಿ ಪ್ರಾಣಾಯಾಮ. ಯಾರಿಗೆ ಅತಿಯಾದ ತಲೆ ಸುತ್ತು, ತಲೆನೋವು, ನಿದ್ರಾಹೀನತೆ ಇರುತ್ತೋ ಅವರಿಗೆ ಈ ಒಂದು ಪ್ರಾಣಾಯಾಮ ಬಹಳ ಉಪಯುಕ್ತ. ಈಗ ಮಾಡೋಣ. ಬೆನ್ನು ಕತ್ತು ನೇರವಾಗಿರಲಿ. ಭ್ರಾಮರಿ ಪ್ರಾಣಾಯಾಮ. ಇನ್ಹೇಲ್ ಡೀಪ್ಲಿ, inhale, exhale.
ಇನ್ಹೇಲ್, ಎಕ್ಸೇಲ್. Inhale, exhale. ರಿಲ್ಯಾಕ್ಸ್. ಮುದ್ರೆಗಳಿಂದ ನಿಮ್ಮ ಹಸ್ತಗಳನ್ನು ಫ್ರೀ ಮಾಡಿ ಮೊಣಕಾಲಿನ ಮೇಲೆ ಇಡಿ. ದೀರ್ಘ ಉಸಿರಾಟ. ನೆಕ್ಸ್ಟ್ ಮುಕ್ತಾಯ ಪ್ರಾರ್ಥನೆ. 3 ಬಾರಿ ಓಂಕಾರ ಮುಕ್ತಾಯ ಪ್ರಾರ್ಥನೆ. 2 ಹಸ್ತಗಳನ್ನು ನಮಸ್ಕಾರ ಮುದ್ರೆಗೆ ತನ್ನಿ. ದೀರ್ಘ ಪೂರಕ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಟೇಕ್ ಯುವರ್ ಹ್ಯಾಂಡ್ಸ್ ಬ್ಯಾಕ್. ಹಿಂದೆ ನಿಮ್ಮ ಹಸ್ತಗಳನ್ನು ಕೈಗಳನ್ನು ಲಾಕ್ ಮಾಡಿ ದೀರ್ಘವಾಗಿ ಪೂರಕ ಮಾಡಿ ರೇಚಕ ಮಾಡ್ತಾ ಮುಂದೆ ಬಾಗಿ ಹಣೆಯನ್ನು ನೆಲಕ್ಕೆ ಮುಟ್ಟಿಸುವ ಪ್ರಯತ್ನ. ವಾಪಸ್ ನಿಧಾನವಾಗಿ ಪೂರಕ ಮಾಡ್ತಾ ವಾಪಸ್. ರಬ್ ಯೋರ್ ಪಾಮ್ಸ್ ಜೆಂಟ್ಲಿ. ಟಚ್ ಯೋರ್ ಐಸ್, ಫೇಸ್, the neck region. Open your eyes slowly. Relax. ದೀರ್ಘ ಉಸಿರಾಟ. ವೀಕ್ಷಕರೇ, ಇವತ್ತು ನಾವು ಮಾಡಿದಂತಹ ಎಲ್ಲ ಆಸನಗಳ ನಾವು ಲಾಭವನ್ನು ಪಡಿಬೇಕು ಅಂದರೆ ಅದನ್ನು ದಿನನಿತ್ಯ ಅಭ್ಯಾಸ ಮಾಡೋಣ. ಈಗ ಆಸನಗಳನ್ನು ಮುಗಿಸಿ ನೆಕ್ಸ್ಟ್ ನಾವು ಸಹಜ ರಾಜಯೋಗ ಸೆಷನ್ಗೆ ಸಿದ್ಧರಾಗೋಣ. ಎಲ್ಲರೂ ಸಹ ಜ್ಞಾನದ ನುಡಿಮುತ್ತುಗಳನ್ನು ಕೇಳ್ತಾ ಸಹಜ ರಾಜಯೋಗ ಧ್ಯಾನದ ಕ್ರಮವನ್ನು ಅರಿತುಕೊಳ್ತಾ ಅದನ್ನು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎರಡರ ಲಾಭವನ್ನು ಈ ಕ್ಯಾಂಪನಿಂದ ಸಂಪೂರ್ಣವಾಗಿ ನಾವು ಪಡ್ಕೊಳ್ಳೋಣ. ಓಕೆ, ಧನ್ಯವಾದಗಳು. ಓಂ ಶಾಂತಿ. ಓಂ ಶಾಂತಿ. ಸಹಜ ರಾಜಯೋಗವನ್ನು ನಾವು ಅಭ್ಯಾಸ ಮಾಡುವಾಗ ತಮಗೆ ಈಗಾಗಲೇ ಹೇಳಿದಂತೆ ಮನಸ್ಸು ಮತ್ತು ಬುದ್ಧಿ ಜೊತೆಗೆ ಇರಬೇಕು. ನಾವು ಮೆಡಿಟೇಷನ್ ಮಾಡುವಾಗ ನಮ್ಮ ಸಂಕಲ್ಪಗಳು ಎಷ್ಟು ನಿಧಾನವಾಗಿರ್ತವೋ, ನಿಧಾನದಲ್ಲಿ ಮಾಡ್ತಾ 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 ಒಂದೇ ಸಂಕಲ್ಪದಲ್ಲಿ ಮುಂದಕ್ಕೆ ನಮ್ಮ ಮನಸ್ಸು ಬುದ್ಧಿಯನ್ನು ನಿಲ್ಲಿಸುವ ಶಕ್ತಿ ಬರ್ತದೆ. ನೀವು ನೋಡಿ, ಬೈಕ್ ಬಿಡುವವರು
ಜೋರಾಗಿ ಫಾಸ್ಟಾಗಿ ಹೋಗ್ತಾ ಇರ್ತಾರೆ. ಒಮ್ಮೆಲೆ ಒಂದು ವೇಳೆ ಬ್ರೇಕ್ ಹಾಕಿದರೆ ಬೈಕ್ ಪಲ್ಟಿ ಆಗ್ಬೋದು. ಬೈಕನ್ನು ನಿಲ್ಲಿಸುವ ಮೊದಲು ಎಕ್ಸಲೇಟರ್ನಿಂದ ವೇಗವನ್ನು ಕಡಿಮೆಗೊಳಿಸಿ ಆಮೇಲೆ ಎಲ್ಲಿ ಬೇಕಲ್ಲಿ ಬೈಕನ್ನು ನಿಲ್ಲಿಸ್ತಾರೆ. ಅದೇ ರೀತಿ ನಾವು ಆ ಕೆಲಸ ಈ ಕೆಲಸ ಒಂದೇ ಸಮಯದಲ್ಲಿ 10-20 ಕೆಲಸ ಮನಸ್ಸಲ್ಲಿ ಕೆಲಸ ನಡೀತಾ ಇರುವಾಗ ಒಮ್ಮೆಲೆ ಏಕಾಗ್ರತೆ ಮಾಡಲಿಕ್ಕೆ ಮನಸ್ಸನ್ನು ನಾವು ತೊಡಗಿಸಬಾರ್ದು. ಮೊದಲು ಬಹಿರ್ಮುಖವಾಗಿರುವಂತಹ ಆಲೋಚನೆಗಳನ್ನು ಪರಿವರ್ತನೆ ಮಾಡಿ ಆತ್ಮಿಕ ಆಲೋಚನೆಯಲ್ಲಿ ಮನಸ್ಸನ್ನು ತೊಡಗಿಸಬೇಕು. ಆತ್ಮಿಕ ಆಲೋಚನೆಯಲ್ಲಿ ಯಾವುದೇ ಗಡಬಡ ಇಲ್ಲ. ಇಷ್ಟು ಸಮಯದಲ್ಲಿ ಇಷ್ಟು ಸಂಕಲ್ಪವನ್ನು ಮಾಡಬೇಕನ್ನುವಂತಹ ಒತ್ತಡ ಇಲ್ಲ. ಆತ್ಮಿಕ ಸಂಕಲ್ಪಗಳು, ಪರಮಾತ್ಮನಿಗೆ ಸಂಬಂಧಪಟ್ಟ ಸಂಕಲ್ಪಗಳು, ಶುಭ ಸಂಕಲ್ಪಗಳು, ವೇಗ ಕಡಿಮೆ ಇರ್ತದೆ. ಆ ಸಂಕಲ್ಪಗಳೆಲ್ಲವೂ ಪಾಸಿಟಿವ್ ಆಗಿರ್ತವೆ. ಸ್ಪಿರಿಚುವಲ್ ಥಾಟ್ಸ್ ಒತ್ತಡದಿಂದ ಫ್ರೀ ಆಗ್ತದೆ. ಸ್ಪಿರಿಚುವಲ್ ಥಾಟ್ಸ್ ಪ್ರತಿಯೊಂದು ಶಕ್ತಿಶಾಲಿ ಸಂಕಲ್ಪಗಳು. ಬಹಿರ್ಮುಖತೆಯ ಕರ್ಮ ಜಗತ್ತಿನ, ಸಂಬಂಧ ಜಗತ್ತಿನ ಸಂಕಲ್ಪಗಳಲ್ಲಿ ನೆಗೆಟಿವಿಟಿ ಇರ್ತದೆ, ಒತ್ತಡ ತುಂಬಿದ ಆಲೋಚನೆಗಳಿರ್ತವೆ, ಸಂಕಲ್ಪಗಳ ಸಂಖ್ಯೆನೂ ಜಾಸ್ತಿ ಇರ್ತದೆ. ಆವಾಗ ಒಮ್ಮೆಲೆ ಬ್ರೇಕ್ ಹಾಕಬಾರ್ದು. ಯಾವಾಗ ಸ್ಪಿರಿಚುವಲ್ ಥಾಟ್ಸ್ ಆತ್ಮಕ್ಕೆ ಸಂಬಂಧಪಟ್ಟ, ಪರಮಾತ್ಮನಿಗೆ ಸಂಬಂಧಪಟ್ಟ, ಮೌಲ್ಯಗಳಿಗೆ ಸಂಬಂಧಪಟ್ಟ, ಸ್ವಧರ್ಮಕ್ಕೆ ಸಂಬಂಧಪಟ್ಟ ಸಂಕಲ್ಪಗಳು ನಮಗೆ ಒಳಗೊಳಗೇನೆ ಹಗುರತೆ, ಆನಂದ ಜೊತೆಗೆ ಶಕ್ತಿಶಾಲಿ ಆಲೋಚನೆಗಳವು. ಆದ್ದರಿಂದ ಆ್ಯಸ್ ಯು ಥಿಂಕ್ ಸೊ ಶಲ್ ಯು ಬಿಕಮ್. ನೀವು ಹೇಗೆ ಯೋಚಿಸ್ತೀರೋ ಆ ರೀತಿ ನಾವು ಆಗ್ಬಿಡ್ತೀವಿ. ಉದಾಹರಣೆಗೆ, ನಾನು ಆತ್ಮ, ಶಾಂತ ಸ್ವರೂಪ. ರಿಯಲಿ ನಾನು ಶಾಂತ ಸ್ವರೂಪನೇ. ನನ್ನ ದಿವ್ಯ ರೂಪವನ್ನು ನೋಡ್ತಾ ಆತ್ಮದ ಒರಿಜಿನಲ್ ಕ್ವಾಲಿಟಿ, ಶಾಂತಿ, ಆನಂದ, ಆ ಸ್ವರೂಪವನ್ನು ನಾವು ನೆನಪು ಮಾಡ್ತಾ ಪುನರಾವರ್ತನೆ ಮಾಡ್ತಾ ಹೋದಂತೆ ಸಂಕಲ್ಪಗಳು ಏಕದಮ್ ಶಾಂತ ಆಗ್ತವೆ. ಆದ್ದರಿಂದ ಅಂತರ್ಮುಖತೆ ಅನ್ನೋದು ಗುಹೆ. ಅಂತರ್ಮುಖತೆಯ ಗುಹೆಯ ಒಳಗಡೆ ಹೋಗಿ ನಾವು ಆತ್ಮಸ್ವರೂಪದಲ್ಲಿ ಮೊದಲು ತಲ್ಲೀನತೆಯ ಅನುಭವ ಮಾಡಬೇಕು. ಈಗ ನೋಡಿ, ಸಮುದ್ರದ ಹೊರಭಾಗ ಎಷ್ಟು ಅಲ್ಲೋಲ ಕಲ್ಲೋಲ. ಒಂದು ಕಡೆ ಬಿರುಗಾಳಿ ಬರ್ತಾ ಇರ್ತದೆ. ಹೊರಭಾಗವನ್ನು ನೋಡಿದರೆ ತೆರೆಗಳು ಬಂದು ದಡಕ್ಕೆ ಬಡಿತಾ ಇರ್ತವೆ. ಒಂದು ವೇಳೆ ಅದೇ ಸಮುದ್ರದ ಆಳಕ್ಕೆ ಹೋದರೆ ನಿಂತ ನೀರು ಅಲುಗಾಡುವುದಿಲ್ಲ. ಅದೇ ರೀತಿ ನಾವು ಮನಸ್ಸಿನ ಹೊರಮುಖ, ಬಹಿರ್ಮುಖದಲ್ಲಿ ಸಂಬಂಧ, ವ್ಯವಹಾರ, ವಸ್ತುಗಳು, ಆಕರ್ಷಣೆಗಳು, ಈ ಜಗತ್ತಿನ ಕಾರ್ಯವ್ಯವಹಾರಗಳು, ಇದರಲ್ಲಿ ಮಾನಸಿಕ ಸಂಕಲ್ಪ ಸ್ಥಿರವಾಗಿರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅಂತರ್ಮುಖಿಯಾದಾಗ ಆತ್ಮಸ್ವರೂಪದಲ್ಲೇ ನಾವು ಮಗ್ನಾವಸ್ಥೆಗೆ ಹೋಗುವ ಅಭ್ಯಾಸವನ್ನು ಮಾಡುವುದು ರಾಜಯೋಗದ ಪ್ರಾರಂಭದ ಹಂತ. ಇಲ್ಲಿ 3 ಹಂತ ಬರ್ತದೆ: ಸೆಲ್ಫ್ ಕಾನ್ಷಿಯಸ್ನೆಸ್, ಸೆಲ್ಫ್ ರಿಯಲೈಸೇಷನ್
ಮತ್ತು ಸೆಲ್ಫ್ ಕಾನ್ಸಂಟ್ರೇಷನ್. ಸೆಲ್ಫ್ ಕಾನ್ಷಿಯಸ್ನೆಸ್ ಅಂತಂದರೆ ಈಗಾಗಲೇ ತಾವು ರಾಜಯೋಗ ಶಿಬಿರದ ಕೊನೆಯಲ್ಲಿ ತಮಗೆ ಭಾಳ ಸಮಯದಿಂದ ಆತ್ಮಸ್ವರೂಪದಲ್ಲಿ ಮಗ್ನಾಗಲಿಕ್ಕೆ ತರಬೇತಿಯನ್ನು ನೀಡಲಾಗಿದೆ. ಆ ಸಮಯದಲ್ಲಿ ಏನು ನಮಗೆ ಅನುಭವ ಆಗ್ತಾ ಇರ್ತದೆ? ಸೆಲ್ಫ್ ಕಾನ್ಷಿಯಸ್ನೆಸ್. ಈ ದೇಹದೊಳಗೆ ನಾನು ಆತ್ಮಜ್ಯೋತಿ ಇದ್ದೇನೆ. ಆತ್ಮಜ್ಯೋತಿ ಕಣ್ಣಿಂದ ನೋಡ್ತಾ ಇದ್ದೇನೆ. ಆತ್ಮಜ್ಯೋತಿ ಬಾಯಿಂದ ಮಾತಾಡ್ತಾ ಇದ್ದೇನೆ. ಆತ್ಮಜ್ಯೋತಿ ಕಿವಿಯಿಂದ ಕೇಳ್ತಾ ಇದ್ದೇನೆ. ಅಂದ್ರೇನು? ದೇಹದ ನೆನಪೂ ಇದೆ, ಆತ್ಮನ ನೆನಪೂ ಇದೆ. ಆತ್ಮ ದೇಹದಲ್ಲಿರುವ ಕರ್ಮೇಂದ್ರಿಯಗಳನ್ನು ಬಳಸಿ ಕರ್ಮ ಮಾಡ್ತಾ ಇದ್ದೇನೆ. ಅಂದರೆ ದೇಹದ ಸ್ಮೃತಿನೂ ಇದೆ, ಆತ್ಮಸ್ಮೃತಿನೂ ಇದೆ. ದೇಹದ ಒಳಗಡೆ ಆತ್ಮ ಪ್ರಜ್ಞೆ, ಅದು ಸೆಲ್ಫ್ ಕಾನ್ಷಿಯಸ್ನೆಸ್. ಸೆಲ್ಫ್ ರಿಯಲೈಸೇಷನ್ ಅಂದರೆ ದೇಹನೇ ಬೇರೆ, ನಾನು ಆತ್ಮನೇ ಬೇರೆ. ತಮಗೆ ಈಗಾಗಲೇ ತಿಳಿಸಲಾಗಿದೆ, ಗೂಡು ಬೇರೆ, ಪಕ್ಷಿ ಬೇರೆ. ರಥವೇ ಬೇರೆ, ಸಾರಥಿಯೇ ಬೇರೆ. ಕಾರು ಬೇರೆ, ಡ್ರೈವರೇ ಬೇರೆ. ಡ್ರೆಸ್ ಬೇರೆ, ಪಾತ್ರ ಮಾಡುವಂಥ ಪಾತ್ರಧಾರಿಯೇ ಬೇರೆ. ಮನೆಯೇ ಬೇರೆ, ಮನೆಯ ಯಜಮಾನನೇ ಬೇರೆ. ಅರಮನೆಯೇ ಬೇರೆ, ರಾಜನೇ ಬೇರೆ. ಹಾಗೆಯೇ ಈ ದೇಹನೇ ಬೇರೆ, ನಾನು ಆತ್ಮನೇ ಬೇರೆ. ಈ ಬೇರೆ ಬೇರೆ ಅಂತ ಹೇಳಿ ಅನುಭವ ಮಾಡುವಂಥದ್ದೇನಿದೆ, ಅದು ಸೆಲ್ಫ್ ರಿಯಲೈಸೇಷನ್. ನಾವು ಮೆಡಿಟೇಷನಿಗೆ ಕುಳಿತಾಗ ಬೇರೆ ಅಂತ ಗೊತ್ತಾದ ಮೇಲೆ ದೇಹದ ಬಗ್ಗೆ ಒಂದು 10 ನಿಮಿಷ ನನಗೇನು ಕೆಲಸನೇ ಬೇಡ, ದೇಹಕ್ಕೆ ಯಾವ ಕೆಲಸನೂ ಕೊಡಬೇಡಿ, ಅದು ಸುಮ್ಮನೆ ಕುಳಿತಿರಲಿ. ಆತ್ಮದ ಬಗ್ಗೆನೇ ಒಂದರ ಹಿಂದೆ ಒಂದು ಥಾಟ್ಸನ್ನು ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಇದು ಸೆಲ್ಫ್ ಕಾನ್ಸಂಟ್ರೇಷನ್. ಒಂದು ಪ್ರಶಾಂತವಾದ ಕೋಣೆ. ಆ ಕೋಣೆಯಲ್ಲಿ ಕಿಟಕಿ ಬಾಗಿಲೆಲ್ಲ ಹಾಕಿದ್ದೀನಿ. ಒಂದು ದೀಪವನ್ನು ಉರಿಸಿದ್ದೀನಿ, ಕ್ಯಾಂಡಲ್. ಆ ದೀಪ ಉರಿತಾ ಇದೆ. ಗಾಳಿ ಇಲ್ಲದಿರುವುದರಿಂದ ಆ ದೀಪ ಕ್ಯಾಂಡಲ್ ಕಡ್ಡಿಯ ಹಾಗೆ ಉರಿತಾ ಇದೆ. ಉರಿಯುವಂತಹ, ಪ್ರಕಾಶ ಕೊಡುವಂತಹ ಸ್ಥಳವನ್ನೇ ನಾನು ನೋಡ್ತಾ ಇದ್ದೀನಿ. ಅದು ದೀಪ, ಅದು ಪ್ರಕಾಶ, ಒಳ್ಳೆ ಗೋಲ್ಡನ್ ಕಲರಲ್ಲಿ ಉರಿತಾ ಇದೆ. ಇಡೀ ರೂಮು ತುಂಬ ಪ್ರಕಾಶ ಹರಡಿದೆ. ಈಗ ದೀಪವನ್ನೇ ನಾನು ನೋಡ್ತಾ ಇದ್ದೀನಿ. ದೀಪ, ಜ್ಯೋತಿ, ಜ್ಯೋತಿ, ಜ್ಯೋತಿ. ಅಷ್ಟು ಹೊತ್ತು ನಮಗೆ ಕ್ಯಾಂಡಲು ಕಾಣಂಗಿಲ್ಲ, ರೂಮು ಕಾಣಂಗಿಲ್ಲ, ಏನಿಲ್ಲ. ಬರೀ ಆ ಬೆಳಗುತ್ತಿರುವ ಜ್ಯೋತಿಯನ್ನೇ ನೋಡ್ತಾ ಇದ್ದೀನಿ. ಇದು ಕಾನ್ಸಂಟ್ರೇಷನ್. ನೋಡ್ತಲೂ ಇದ್ದೀವಿ, ಅದರ ಜೊತೆಗೆ ಸುತ್ತಮುತ್ತ ಪ್ರಕಾಶದ ಫೀಲಿಂಗ್ ನಮಗಾಗ್ತಾ ಇರ್ತದೆ. ಅದೇ ರೀತಿ ಭೃಕುಟಿ ಸಿಂಹಾಸನದಲ್ಲಿ ನಾನು ಆತ್ಮಜ್ಯೋತಿ ನಕ್ಷತ್ರದಂತೆ ಮಿನುಗುತ್ತಿದ್ದೇನೆ. ನಾನು ಪಾಯಿಂಟ್ ಆಫ್ ಲೈಟ್, ನಾನು ಪ್ರಕಾಶ, ನಾನು ಬಿಂದು, ನಾನು ಜ್ಯೋತಿ.
ಕ್ಯಾಂಡಲ್ನ ಜ್ಯೋತಿ ಉದ್ದ ಇದೆ, ಆದರೆ ಆತ್ಮಜ್ಯೋತಿ ಅದು ಪಾಯಿಂಟ್ ಆಫ್ ಲೈಟ್, ಅತಿ ಸೂಕ್ಷ್ಮ ಜ್ಯೋತಿ ಬಿಂದು, ಅದು ಪ್ರಕಾಶ. ಇದರಲ್ಲಿ ನಮಗೆ 1 ನಿಮಿಷ 2 ನಿಮಿಷ 3 ನಿಮಿಷ ಏಕಾಗ್ರತೆಯಲ್ಲಿ ಕೂತ್ಕೋಬೇಕು. ಆವಾಗ ಆತ್ಮನ ಸಂಬಂಧವನ್ನು ಪರಮ ಆತ್ಮನ ಜೊತೆಗೆ ಜೋಡಿಸಲಿಕ್ಕೆ ಸುಲಭ ಆಗ್ತದೆ. ಯಾಕೆಂದರೆ ತಮಗೆ ಈ ಹಿಂದೆ ಹೇಳಿದ್ದೀವಿ, ಯೋಗ ಅಂದರೆ ಜೋಡಿಸು. ಅಲ್ಲಿ ಒಂದು ಪ್ಲಗ್ ಮತ್ತು ಒಂದು ವಯರು ಹೀಗೆ ತಂದು ಜೋಡಿಸುವ ಚಿತ್ರವನ್ನು ತಾವು ನೋಡಿದಿರಿ. ಈಗ ಆ ವಯರ್ ಈ ವಯರ್ ತಂದು ವಯರನ್ನು ಗಂಟಾಕಿ ಬಿಟ್ಟರೆ ಕರೆಂಟ್ ಪಾಸ್ ಆಗ್ತದಾ? ಇಲ್ಲ. ಈ ಕಡೆ ವಯರಿನ ರಬ್ಬರನ್ನು ತೆಗೆದು ಆ ತಂತಿ, ಈ ಕಡೆ ವಯರಿನ ತಂತಿ ಜೋಡಿಸಲ್ಪಟ್ಟಾಗ ಕರೆಂಟ್ ಪಾಸ್ ಆಗ್ತದೆ. ಅದೇ ರೀತಿ ದೇಹ ಎನ್ನುವ ರಬ್ಬರನ್ನು ಕಳಚಿ ಒಳಗಿರುವಂತಹ ಆತ್ಮ ಜ್ಯೋತಿ ನಾನು. ಈ ಜ್ಯೋತಿ ನನ್ನಂತೆ ಇರುವ ಪರಂಜ್ಯೋತಿ ಸ್ವರೂಪ ಪರಮ ಆತ್ಮನನ್ನು ಸಂಪರ್ಕಿಸು. ಆತ್ಮ ಜ್ಯೋತಿ ಪರಮ ಆತ್ಮನ ಜೊತೆಗೆ ಸಂಬಂಧವನ್ನು ಜೋಡಿಸು. ಯಾವಾಗ ಆತ್ಮ ಪರಮ ಆತ್ಮನ ಜೊತೆಗೆ, ತಮ್ಗೆ ಗೊತ್ತಿದೆ, ಪರಮಾತ್ಮಂದ ಕೂಡಲೇ ಭೂಲೋಕ ದಾಟಿ, ಸೂರ್ಯಚಂದ್ರ ನಕ್ಷತ್ರ ಮಂಡಲ ದಾಟಿ, ಸೂಕ್ಷ್ಮವತನ ದಾಟಿ ಪರಮಧಾಮ, ಅಲ್ಲಿ ಪರಮ ಆತ್ಮನೂ ಸಹ ಜ್ಯೋತಿ ಸ್ವರೂಪ. ಸೆಲ್ಫ್ ಕಾನ್ಸಂಟ್ರೇಷನ್ ಆದ ಮೇಲೆ ಗಾಡ್ ಕಾನ್ಸಂಟ್ರೇಷನ್. ಆತ್ಮಸ್ವರೂಪದಲ್ಲಿ ಹೇಗೆ ಏಕಾಗ್ರತೆಯ ಅನುಭೂತಿಯನ್ನು ಮಾಡ್ತೀವೋ ಅದೇ ರೀತಿ ಪರಮ ಆತ್ಮ ಜ್ಯೋತಿಯಾಗಿ ಪರಂಜ್ಯೋತಿಯನ್ನು ನೋಡಿ. ಆ ಪರಂಜ್ಯೋತಿ ಸ್ವರೂಪ ಪರಮಾತ್ಮ ನಿರಾಕಾರ, ದೇಹದ ಆಕಾರ ಇಲ್ಲದಿರುವವನು. ಆ ಪರಮಾತ್ಮ ಅಜನ್ಮ, ಅಶರೀರಿ, ಅಯೋನಿಜ, ವಿದೇಹಿ, ಅವನು ಅಹಿಂಸಕ. ಆ ಜ್ಯೋತಿ ಪರಮಾತ್ಮ ಸರ್ವಶಕ್ತಿವಂತ, ಸರ್ವ ಗುಣಗಳ ಸಾಗರ. ಪರಮಾತ್ಮನಿಗೆ ಸಂಬಂಧಪಟ್ಟ ಸಂಕಲ್ಪಗಳನ್ನೇ ಮಾಡ್ತಾ 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 ಆ ಪರಂಜ್ಯೋತಿ ಸ್ವರೂಪ ಪರಮಾತ್ಮನನ್ನು ಬುದ್ಧಿರೂಪಿ ನೇತ್ರದಿಂದ ನೋಡ್ತಾ ನೋಡ್ತಾ ಪರಮಾತ್ಮ ಶಾಂತಿಯ ಸಾಗರ, ಆನಂದ ಸಾಗರ, ಅವನು ಜ್ಞಾನ ಸಾಗರ, ಪವಿತ್ರತೆಯ ಸಾಗರ, ಪ್ರೇಮ ಸಾಗರ. ಆ ತಂತಿಯ ಜೊತೆಗೆ ಆತ್ಮತಂತಿಯ ಕನೆಕ್ಷನ್ ಜೋಡಿಸ್ತು. ಆವಾಗ ಪವರ್ ಆಲ್ವೇಸ್ ಫ್ಲೋಸ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ಪರಮಾತ್ಮ ಸರ್ವಶಕ್ತಿವಂತ, ಸರ್ವ ಗುಣಗಳಿಗೆ ಸಾಗರ. ಆ ಪರಮಾತ್ಮನ ಸಂಘದಲ್ಲಿ ನಾನು ಆತ್ಮಜ್ಯೋತಿ. ಸಹಜವಾಗಿ ನಾವು ಬೆಂಕಿಯ ಮೇಲೆ ಒಂದು ಕಬ್ಬಿಣದ ರಾಡನ್ನು ಇಟ್ಟರೆ ಸ್ವಲ್ಪ ಹೊತ್ತಿನಲ್ಲಿ ಬೆಂಕಿಯ ಗುಣ ಕಬ್ಬಿಣಕ್ಕೆ ಬಂದುಬಿಡ್ತದೆ. ಇದು ಸ್ಥೂಲ ಜಗತ್ತಿನ ವಿಚಾರ. ಈಗ ಆತ್ಮ ಅಲ್ಪಜ್ಞ, ಪರಮಾತ್ಮ ಸರ್ವಜ್ಞ. ಆತ್ಮ ಜ್ಯೋತಿ ಶಾಂತ ಸ್ವರೂಪ, ಪರಮಾತ್ಮ ಶಾಂತಿಯ ಸಾಗರ. ಆಗ ಸಹಜವಾಗಿ ಓಷನ್ ಆಫ್ ಪೀಸ್, ಓಷನ್ ಆಫ್ ನಾಲೆಡ್ಜ್, ಓಷನ್ ಆಫ್ ಹ್ಯಾಪಿನೆಸ್, ಓಷನ್ ಆಫ್ ಲವ್, ಅವನಿಂದ
ಸಹಜವಾಗಿ ಆತ್ಮನಿಗೆ ಶಾಂತಿಯ ಕಿರಣಗಳು ಹರಿದು ಬರ್ತದೆ. ಪ್ರೀತಿಯ ಕಿರಣಗಳು ಆತ್ಮಜ್ಯೋತಿಗೆ ಹರಿದು ಬರ್ತದೆ. ಶಕ್ತಿಯ ಕಿರಣಗಳು ಆತ್ಮಜ್ಯೋತಿಗೆ ಹರಿದು ಬರ್ತದೆ. ಈಗ ತಾವೆಲ್ಲ ಆ ಪರಮ ಆತ್ಮನ ಜೊತೆಗೆ ಸಮೀಪದಲ್ಲಿರುವ ಅನುಭವ ಮಾಡೋಣ. ದೇಹ ಬೇರೆ, ಆತ್ಮ ಬೇರೆ. ಕೆಲವು ಕ್ಷಣ ಕಾಲ ದೇಹ, ಜಗತ್ತು, ಕರ್ಮ ಜಗತ್ತಿಗೆ ವಿಶ್ರಾಂತಿ ಕೊಡಿ. ಫ್ರೀಯಾಗಿ ಕೂತ್ಕೊಳ್ಳಿ. ಆತ್ಮಜ್ಯೋತಿ ಈಗ ದೇಹದಿಂದ ಬಿಡುಗಡೆ ಹೊಂದಿ ಎಲ್ಲ ಕರ್ಮ ಬಂಧನದ ಸಂಕೋಲೆಯನ್ನು ಕಳಚಿ ಸ್ವತಂತ್ರ ಜ್ಯೋತಿ ಶಬ್ದಾತೀತ ಲೋಕಕ್ಕೆ ತೆರಳುತ್ತಿದ್ದೇನೆ. ನಾನು ಎಲ್ಲಿಂದ ಬಂದಿದ್ದೇನೋ ಅಲ್ಲಿಗೆ ಮರಳಿ ಹೋಗುತ್ತಿದ್ದೇನೆ. ಜ್ಯೋತಿಯಾಗಿ ಬಂದವನು ಈಗ ಜ್ಯೋತಿಯಾಗಿ ಜ್ಯೋತಿರ್ಲೋಕಕ್ಕೆ ಹೋಗ್ತಾ ಇದ್ದೇನೆ. ಆಹಾ, ಇದು ಶಬ್ದಾತೀತ ಲೋಕ. ಹೊಮ್ಮಣ್ಣದ ಸ್ವಪ್ರಕಾಶಮಯ ಲೋಕ. ನಾಲ್ಕು ಕಡೆ ಶಾಂತಿಯೇ ಶಾಂತಿ. ದೇಹದ ಜಗತ್ತಿನ ವಾಸನೆ ಇಲ್ಲ, ಕರ್ಮ ಜಗತ್ತಿನ ಒತ್ತಡವಿಲ್ಲ, ಯಾವುದೇ ದೇಹದ ಸಂಬಂಧದ ಸಂಕೋಲೆ ಇಲ್ಲ. ಬರೇ ನಾನು ಆತ್ಮ ಜ್ಯೋತಿಯಾಗಿ ಬಿಂದುವಾಗಿ ಸ್ವತಂತ್ರ ಆತ್ಮ. ಸ್ವಧಾಮದಲ್ಲಿ ಆತ್ಮ ಸ್ವಸ್ಥಿತಿಯಲ್ಲಿದ್ದೇನೆ. ನಿಜ ಸ್ವರೂಪದಲ್ಲಿ, ನಿಜ ಧಾಮದಲ್ಲಿ ನನ್ನ ನಿಜ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇನೆ. ಜ್ಯೋತಿಯಾಗಿ ಶಿವ ತಂದೆಯನ್ನು ನೋಡಿ ಪರಂಜ್ಯೋತಿ ಸ್ವರೂಪ ಶಿವ ತಂದೆ ಶಾಂತಿಯ ಸಾಗರ. ಪರಂಜ್ಯೋತಿ ಸ್ವರೂಪ ಶಿವ ತಂದೆ ಪವಿತ್ರತೆಯ ಸಾಗರ. ಆತ್ಮಜ್ಯೋತಿಯ ತಂದೆ ಶಿವಬಾಬಾ ಪ್ರೀತಿಯ ಸಾಗರ. ನನ್ನ ಪ್ರಿಯ ತಂದೆ ಶಿವ ತಂದೆ ಶಿವಬಾಬಾ ಆನಂದ ಸಾಗರ. ಪರಂಜ್ಯೋತಿ ಸ್ವರೂಪ ಶಿವಬಾಬಾ ಸುಖ ಸಾಗರ. ಸರ್ವ ಗುಣಗಳ ಸಾಗರ. ಪರಮ ಆತ್ಮ ಪರಮ ಪಿತನ ಸಮ್ಮುಖದಲ್ಲಿ ನಾನು ಆತ್ಮಜ್ಯೋತಿ.
ಸರ್ವ ಗುಣಗಳ ಸಾಗರ ತಂದೆಯಿಂದ ಸರ್ವ ಗುಣಗಳ ಪ್ರಭಾವ ಆತ್ಮಜ್ಯೋತಿಯ ಮೇಲೆ ನಾನು ಆತ್ಮಜ್ಯೋತಿ ಮಾಸ್ಟರ್ ಸರ್ವ ಗುಣಗಳ ಸಾಗರ. ಶಿವ ತಂದೆಯ ಸರ್ವ ಗುಣಗಳು ನನ್ನದಾಗುತ್ತಿದೆ. ಶಿವಬಾಬಾ ಸರ್ವಶಕ್ತಿವಂತ. ಪರಂಜ್ಯೋತಿ ಸ್ವರೂಪ ಶಿವ ತಂದೆಯನ್ನು ನೋಡ್ತಾ ಇರಿ. ಆ ದಿವ್ಯ ರೂಪವನ್ನು ದರ್ಶಿಸುತ್ತಾ ಇರಿ. ಸರ್ವಶಕ್ತಿವಂತ ತಂದೆಯ ಸಂಘದಲ್ಲಿ ಆತ್ಮಜ್ಯೋತಿ ಪವರ್ಫುಲ್. ಸರ್ವಶಕ್ತಿಯ ಕಿರಣಗಳು ಶಿವ ತಂದೆಯಿಂದ ಹೊರಹೊಮ್ಮುತ್ತಿದೆ. ಸರ್ವಶಕ್ತಿಯ ಕಿರಣಗಳ ನಡುವೆ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್. ಆತ್ಮ ಪವರ್ಫುಲ್. ಒಂದು ಕಡೆ ಶಾಂತಿಯ ಧಾಮ, ನಾಲ್ಕು ಕಡೆ ಶಾಂತಿಯೇ ಶಾಂತಿ. ಸ್ವೀಟ್ ಸೈಲೆನ್ಸ್ ಹೋಮ್. ಇನ್ನೊಂದು ಕಡೆ ನನ್ನ ಸ್ವೀಟ್ ಫಾದರ್, ಮಧುರಾತಿ ಮಧುರ ತಂದೆ, ಸರ್ವಶಕ್ತಿವಂತ ತಂದೆ, ಸರ್ವ ಗುಣಗಳ ಸಾಗರ ತಂದೆ, ಶಿವ ತಂದೆ, ಶಿವಬಾಬಾ. ಆ ತಂದೆಯ ಸಂಘದಲ್ಲಿ, ಆ ತಂದೆಯ ಸಮ್ಮುಖದಲ್ಲಿ ಆತ್ಮಜ್ಯೋತಿ ಶಿವ ತಂದೆಯನ್ನೇ ನೋಡುತ್ತಾ ತಂದೆಯ ದಿವ್ಯ ರೂಪವನ್ನು ದರ್ಶಿಸುತ್ತ ಆತ್ಮಜ್ಯೋತಿ ಪೀಸ್ಫುಲ್. ಜ್ಞಾನಸಾಗರ ತಂದೆಯ ಸಂಘದಲ್ಲಿ ಆತ್ಮಜ್ಯೋತಿ ನಾಲೆಜ್ಫುಲ್. ಪ್ರೀತಿಯ ಸಾಗರ ತಂದೆಯ ಸಂಘದಲ್ಲಿ ಆತ್ಮಜ್ಯೋತಿ ಲವ್ಫುಲ್. ಸರ್ವಶಕ್ತಿವಂತ ತಂದೆಯ ಸಂಘದಲ್ಲಿ ಆತ್ಮಜ್ಯೋತಿ ಪವರ್ಫುಲ್. ಆತ್ಮರೂಪಿ ಬ್ಯಾಟ್ರಿ ಈಗ ಫುಲ್ ಚಾರ್ಜ್. ಶಕ್ತಿಶಾಲಿ ಜ್ಯೋತಿ, ಸರ್ವ ಗುಣಗಳಲ್ಲಿ ಸಂಪನ್ನ ಜ್ಯೋತಿ. ತಂದೆಯ ಸಂಘದಲ್ಲಿ ಈ ರೀತಿ ದೀರ್ಘಕಾಲ ಎಷ್ಟೊತ್ತು ಬೇಕಷ್ಟೊತ್ತು ಪರನಾಮದಲ್ಲಿ
ಮನಸ್ಸು ಬುದ್ಧಿಯಿಂದ ಪರಮಾತ್ಮನ ಸಂಘದಲ್ಲೇ ಇದ್ದರೆ ಆತ್ಮಜ್ಯೋತಿಯಲ್ಲಿ ಪರಮಾತ್ಮನ ಸಂಸ್ಕಾರವೇ ನಮಗೆ ಬಂದ್ಬಿಡ್ತದೆ. ಅವನ ಗುಣ, ಅವನ ಶಕ್ತಿ ತಾನೇ ತಾನಾಗಿ ಆತ್ಮದಲ್ಲಿ ಜಮಾಗ್ತದೆ. ಆತ್ಮಜ್ಯೋತಿ ಗುಣಗಳಲ್ಲಿ ಸಂಪನ್ನನಾಗಿ, ಶಕ್ತಿ ಸಂಪನ್ನನಾಗಿ ಬನ್ನಿ ಸಾಕಾರ ಜಗತ್ತಿಗೆ. ಮತ್ತೆ ಪುನಃ ಈ ತನುವಿನಲ್ಲಿ ಆತ್ಮ ಎರಡು ಹುಬ್ಬುಗಳ ನಡುವೆ ಹೊಳೆಯುತ್ತಿದ್ದೇನೆ. ನಾನು ಶಕ್ತಿಶಾಲಿ ಆತ್ಮ, ನಾನು ಲವ್ಫುಲ್ ಆತ್ಮ, ನಾನು ಪೀಸ್ಫುಲ್ ಆತ್ಮ, ನಾನು ನಾಲೆಜ್ಫುಲ್ ಆತ್ಮ. ಒಂದು ವೇಳೆ ಈ ತನುವಿನಲ್ಲಿದ್ದಾಗ ಕರ್ಮ ಜಗತ್ತಿನಲ್ಲಿ ಸಂಬಂಧದ ಜಗತ್ತಿಗೆ ಬಂದಾಗ ನಾನು ಲವ್ಫುಲ್, ನಾನು ಪೀಸ್ಫುಲ್, ನಾನು ಪವರ್ಫುಲ್, ನಾನು ನಾಲೆಜ್ಫುಲ್ ಅನ್ನುವಂತಹ ಸ್ಮೃತಿ ಇದ್ದರೆ ಸ್ಮೃತಿಗೆ ತಕ್ಕಂತೆ ಆಂತರಿಕ ಸ್ಥಿತಿ ನಿರ್ಮಾಣ ಆಗ್ತದೆ. ಆಂತರಿಕ ಸ್ಥಿತಿಗೆ ತಕ್ಕಂತೆ ನಮ್ಮ ಕೃತಿ ಇರ್ತದೆ. ಆಡುವ ಮಾತು ನಾಲೆಜ್ಫುಲ್ ಆಗಿರ್ತದೆ, ಆಡುವ ಮಾತು ಲವ್ಫುಲ್ ಆಗಿರ್ತದೆ, ಆಡುವ ಮಾತು ಪೀಸ್ಫುಲ್ ಆಗಿರ್ತದೆ, ಆಡುವ ಮಾತು ಮತ್ತೊಬ್ಬರಿಗೂ ಧೈರ್ಯವನ್ನು, ಶಾಂತಿಯನ್ನು, ಶಕ್ತಿಯನ್ನು ತುಂಬುವಂತಹ ಮಾತಾಗಿರ್ತದೆ. ಸೇಮ್ ದೃಷ್ಟಿ ಕಣ್ಣಿನಲ್ಲಿ ಸಹಿತ ಆತ್ಮಿಕ ದೃಷ್ಟಿ, ಶಾಂತಿಯ ದೃಷ್ಟಿ, ಪ್ರೀತಿಯ ದೃಷ್ಟಿ, ಮತ್ತೊಬ್ಬರನ್ನು ಆತ್ಮ ಅಂತ ನೋಡುವ ದೃಷ್ಟಿ. ಸಹಜವಾಗಿ ನಮ್ಮ ಮನಸ್ಸಲ್ಲಿ ಏನು ವಿಚಾರ ಇದೆಯೋ ಅದೇ ರೀತಿ ಕಣ್ಣು, ಅದೇ ರೀತಿ ಬಾಯಿ ಕೆಲಸ ಮಾಡ್ತದೆ, ಅದೇ ರೀತಿ ಕಾಲು ಕೆಲಸ ಮಾಡ್ತದೆ, ಕೈ ಕೆಲಸ ಮಾಡ್ತದೆ. ಆದ್ದರಿಂದ ವಿಚಾರ ಶ್ರೇಷ್ಠ ಆದಾಗ ನಮ್ಮ ಬಿಹೇವಿಯರ್ ಆಟೋಮೆಟಿಕಲಿ ದಿವ್ಯತೆ ಕಂಡು ಬರ್ತದೆ. ಅದೇ ದೇವತಾ ಸ್ವರೂಪ. ಇದನ್ನು ದಿನನಿತ್ಯದ ಜೀವನದಲ್ಲಿ ಅಭ್ಯಾಸ ಮಾಡೋಣ. ಓಂ ಶಾಂತಿ. ಓಂ ಶಾಂತಿ, ಓಂ ಶಾಂತಿ.